Hello guys, welcome to day 2 of reset challenge. ಪೆಟ್ಟು 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 ಕೊಡ್ತೀನಿ ನಿಮಗೆ. ವಾಹ ಬಾಯ್ 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 ಶಿಮಾ ಬಾಯ್. ನಮ್ಮ ಪಾಪುಗೆ ಅವಳಿಗೆ ಡಿಫ್ರೆಂಟ್ ಆಗಿ ಊಟ ಮಾಡಿಕೊಟ್ರು. ನಮ್ಮ ತಟ್ಟಲ್ಲಿ ಏನಿರುತ್ತೆ ಅಂತ ಕುತೂಹಲ ಮಾತ್ರ ಹೋಗ್ಲಿಲ್ಲ. ತಿಂತಾ ಇದ್ರಿ ಏನು ತಿಂತಾ ಇದ್ದೀರೋ ಅಂತ ನೋಡ್ತಾ ಇರ್ತಾಳೆ. ಇವಾಗ ಅವಳು ಈ ಥರ ಬಿದ್ದೋದ್ಲು ಅಂತ ಅಳ್ತಾ ಇದ್ದಾಳೆ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ನಾನು ಅಲ್ಲಿ ಅವಳನ್ನ ಬಿಟ್ಬಿಟ್ಟು ಪ್ಲೇಟ್ ದೂರ ಎತ್ಕೊಂಡು ಹೋಗ್ಬಿಟ್ನಲ್ಲ, ಅದಕ್ಕೋಸ್ಕರ ಅಳ್ತಾ ಇರೋದು. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರಾಗಿ ಚಪಾತಿ ಮಾಡಿದ್ರು ಗೈಸ್ ಅಮ್ಮ. ಇದು ನಾರ್ಮಲ್ ಯೂಶುವಲ್ ಆಗಿ ರಾಗಿ ರೊಟ್ಟಿ ಅಥವಾ ದೋಸೆ ಏನು ಮಾಡ್ತೀವಿ ಅದಕ್ಕಿಂತ ಟೇಸ್ಟಿ ಆಗಿರುತ್ತೆ ಗೈಸ್. ನಿಮ್ಗೆ ಸಖತ್ತಾಗಿ ಬರುತ್ತೆ. ನಾರ್ಮಲಾಗಿ ಮುದ್ದೆಗೆ ಯಾವ ಥರ ನಾವು ಹಸಿಟ್ಟು ಕಲ್ಸ್ಕೊತೀವಲ್ವಾ, ಸೊ ಆ ಥರನೇ ಬಿಸಿನೀರು ಚೆನ್ನಾಗಿ ಕಾಯಿಸ್ಕೊಂಡು ಆ ಹಸಿಟ್ಟನ್ನ ಕಲ್ಸ್ಕೊಂಡು ಸೇಮ್ ಚಪಾತಿ ಹಿಟ್ಟು ಯಾವ ಥರ ಕಲ್ಸ್ಕೊಂತಿರೋ ಅದಕ್ಕೆ ಕಲ್ಸ್ಕೊಂಡು ಅದನ್ನ ಚಪಾತಿ ಥರ ತೀಡ್ಕೊಂಡು ತಿಂದರೆ ನಿಜವಾಗ್ಲೂ ನಿಮಗೆ ಚಪಾತಿ ಅಂದರೆ ಇಷ್ಟ ಆಗಲ್ಲ, ಇದೇ ಯಾವಾಗಲೂ ಇಷ್ಟ ಆಗುತ್ತೆ. ಅಷ್ಟು ಟೇಸ್ಟಿ ಆಗಿರುತ್ತೆ. ಇನ್ನು ಆಮೇಲೆ ಹಂಗೆ ಮಧ್ಯಾಹ್ನ ಲಂಚ್ ಮಾಡೋಕ್ಕೆ ಅಂತೇಳಿ ಒಂದು ಸ್ವಲ್ಪ ಅನ್ನ ಸಾಂಬಾರು ಆಮೇಲೆ ಎಲ್ಲ ಇಟ್ಕೊಂಡಿದ್ದೆ. ಸೊ ಬಸ್ ಸಾಂಬಾರು ಮಾಡಿದ್ರು ಅದನ್ನೇ ಇಟ್ಕೊಂಡಿದ್ದೆ. ಯೂಶಲಿ ಬ್ರೇಕ್ಫಾಸ್ಟು ಆಮೇಲೆ ಲಂಚ್ ಇನ್ ಬಿಟ್ವೀಲಲ್ಲಿ ಏನು ಆ್ಯಕ್ಟಿವಿಟಿನೂ ಮಾಡೋಕ್ಕಾಗಲ್ಲ ನನಗೆ, ಬಿಕಾಸ್ ವರ್ಕ್ ಇರುತ್ತಲ್ಲ. ಅದಕ್ಕೋಸ್ಕರ ಏನೇ ಒಂದು ಆ್ಯಕ್ಟಿವಿಟಿ ಮಾಡೋಕ್ಕಾಗಲ್ಲ. ನಾನು ಏನೇ ಒಂದು ಮಾಡಬೇಕಂದ್ರೆ ಆಫ್ಟರ್ 4 ಮಾಡೋಕ್ಕಾಗೋದು. ಅದು ಬಿಟ್ಟು ಅದಕ್ಕೆ ಮುಂಚೆ ಏನೇ ಮಾಡ್ತೀನಿ ಅಂದ್ರೆ ಮಾಡೋಕ್ಕಾಗಲ್ಲ. ಆಮೇಲೆ ವರ್ಕೌಟ್ ಹೋಗೋಕೆ ಮುಂಚೆ ಪಪ್ಪಾಯ ಇತ್ತು ಅಂತೇಳಿ ಪಪ್ಪಾಯ ಕಟ್ ಮಾಡ್ಕೊಂಡು ತಿಂದು ಆಮೇಲೆ ಹಂಗೆ ವರ್ಕೌಟ್ಗೆ ಹೋದ್ವಿ. ಆವಾಗಲೇ ಲಂಚಿಗೆ ಅನ್ನ ಎಷ್ಟು ನೋಡಿದ್ರೆ ಅಷ್ಟೇ ಹಾಕ್ಕೊಂಡಿದ್ದೀನಿ, ನಾನು ಅಷ್ಟೇ ತಿಂದಿದ್ದೀನಿ. ಸೊ ರೈಸ್ ಆಮೇಲೆ ನೈಟ್ ಆಗಿರ್ಬೋದು ಅಥವಾ ಮಾರ್ನಿಂಗ್ ಆಗಿರ್ಬೋದು ಏನೋ ತಿಂದಿಲ್ಲ. ಸೊ ನಾವು ಹೆಂಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಅಂದರೆ, ನಾನು ಬೇರೆಯವ್ರಿಗೆ ಹೆಂಗೆ ಗೊತ್ತಿಲ್ಲ, ಸೊ ಹೆಂಗೆ ಅಡಿಕ್ಟ್ ಆಗ್ಬಿಡ್ತೀನಿ ಅಂದರೆ ಮುದ್ದೆ ತಿಂದ್ರೂ ನನಗೆ ರೈಸು ಸ್ವಲ್ಪ ತಿನ್ನಬೇಕಿತ್ತು. ಸೊ ಒಂದಿಷ್ಟು ಸ್ವಲ್ಪ ಮುದ್ದೆ ತಿಂದು ಸ್ವಲ್ಪ ರೈಸ್ ತಿಂದಿದ್ರೆ ನನಗೆ ಹೊಟ್ಟೆ ತುಂಬ ಅನ್ನೋ ಥರ ಅನ್ಸೋದು. ನೈಟು ಪ್ರತಿದಿನ ಇದೇ ಆಗ್ತಾಯಿತ್ತು. ಆಮೇಲೆ ಚಪಾತಿ ತಿಂದಾಗೂ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ 2 ಚಪಾತಿ ಇಲ್ಲ 3 ಚಪಾತಿ ತಿಂದಾಗ ಒಂದೇ ಒಂದು ತುತ್ತ ನನ್ನ ಅನ್ನ ತಿಂದಂಗೆ ಆಗೋದು, ಊಟ ಆ ಥರ ಫೀಲ್ ಆಗೋದು. ಬಟ್ ಇವಾಗ ಸ್ವಲ್ಪ ಅದು ಕಟ್ ಆಫ್ ಮಾಡೋದಕ್ಕೆ 2 ಡೇಸಿಂದ ಏನೋ ಒಂದು ಮಿಸ್ಸಿಂಗ್ ಫೀಲಿಂಗು, ಏನೋ ತಿಂದಿಲ್ಲ ಅನ್ನೋ ಥರ ಆ ಫೀಲಿಂಗ್ ಬರುತ್ತೆ. ಬಿಕಾಸ್ ಅದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ನೈಟ್ ಎವ್ರಿ ಟೈಮು ಇವಾಗ ಮುದ್ದೆ ತಿಂದಾದ್ಮೇಲೆ ಒಂದೇ ಒಂದು ತುತ್ತ ಅನ್ನ ಹಾಕ್ಸ್ಕೊಂಡು ತಿಂದರೆ ಒಂದು ಫುಲ್ ಫಿಲ್ಡ್ ಆಗ್ತಾರ ಗೊತ್ತಾಗ್ತಾಯಿತ್ತು. ಅದಕ್ಕೋಸ್ಕರ ಹಂಗಾಗ್ಬಿಟ್ಟಿದೆ ಇವಾಗ. ಅದಕ್ಕೋಸ್ಕರ ನೈಟ್ ಟೈಮ್ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಪಲ್ಯ ಥರ ಏನಾದರೂ ಮಾಡ್ಕೊಬಿಡ್ತೀನಿ. ಮುದ್ದೆ ತಿಂದಾದ್ಮೇಲೆ ನೀಟಾಗಿ ಸ್ವಲ್ಪ ಪಲ್ಯನ ತಿಂದ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಕುಡಿದ್ಬಿಟ್ರೆ ಅವಾಗ ಹೊಟ್ಟೆ ಒಂದು ಸ್ವಲ್ಪ ಫುಲ್ ಫಿಲ್ಡ್ ಆಗಿರುತ್ತೆ. ಎವ್ರಿ ಡೇ 1 ಟೈಮ್ ಆದರೂ ಮುದ್ದೆ ತಿನ್ನೋಕ್ಕೆ ಟ್ರೈ ಮಾಡಿ ಗೈಸ್. ನಾವು ಬೇರೆ ಫ್ಯಾನ್ಸಿ ಡಯಟ್ ಅಂತೆ ಅದು ಇದೆಲ್ಲ ಮಾಡೋಕೆ ಹೋಗ್ತೀವಿ, ಬಟ್ ಮುದ್ದೆನೇ ಮರ್ತು ಬಿಟ್ಟಿರ್ತೀವಿ. ಅದು ಅದರಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಏನು ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಯೂಶುವಲಾಗಿ ನಾನೇ ತುಂಬ ಜನ ಈ ವರ್ಕೌಟ್ ಮಾಡೋದಾಗಿರ್ಬೋದು ಅಥವಾ ಚಾಲೆಂಜಸ್ ತೊಗೊಳೋರಾಗಿರ್ಬೋದು ನೋಡಿದ್ದೀನಿ. ಯಾರೂ ಈ ಮುದ್ದೆ ತಿನ್ನೋದು ಅದನ್ನೆಲ್ಲ ತೋರಿಸೋದೇ ಇಲ್ಲ. ಯಾಕಂತ ನಂಗೆ ಗೊತ್ತಿಲ್ಲ. ಅದು ಒಂದು ಹೆಲ್ದಿ ಫುಡ್ಡು. ಕರ್ನಾಟಕದಲ್ಲಿ ಒಂದು ಫೇಮಸ್ ಹೆಲ್ದಿ ಫುಡ್ ಅಂದರೆ ಅದೇನೆ. ಸೊ ಅದನ್ನು ಡಯಟಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಯಾವ ಪ್ರಾಬ್ಲಮ್ ಆಗಲ್ಲ. ಸೊ ನಾನು ಎವ್ರಿ ಡೇ 1 ಟೈಮ್ ಕನ್ಸ್ಯೂಮ್ ಮಾಡ್ತೀನಿ. ಜಿಮ್ಗೆ ಹೋಗಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಇವತ್ತು ಬೈಸಿಪ್ಸ್ ಟ್ರೈಸಿಪ್ಸ್ 2 ಒಟ್ಟಿಗೆ ಮಾಡಿದ್ವಿ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಮನೆಗೆ ಬರೋಷ್ಟರಲ್ಲಿ. ಸ್ವೀಟ್ ತಿನ್ನಲ್ಲ ಅಂತ ಹೇಳಿದ್ನಲ್ಲ ಇವಳು. ಆಮೇಲೆ ಗಿನ್ ಸಹ ತಿನ್ನಂಗಿಲ್ಲ 1 ಇಯರು ಪಾಪು ಫೀಡ್ ಮಾಡೋದ್ರಿಂದ. ಅಂದರೆ ಪಾಪು ಫೀಡ್ ಮಾಡೋ ತನಕ ತಿನ್ನಂಗಿಲ್ಲ. ಯಾರೋ ಇಲ್ಲಿ ಮನೆ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ತಿನ್ನಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ತಿನ್ನು ಅಂತ ಫೋರ್ಸ್ ಮಾಡ್ತಾಳೆ ಗಸ್. ನಾನು ಏನಾದರೂ ಬ್ರೇಕ್ ಮಾಡಿದ್ರೆ ಇವಳೇ ಕಾರಣ. ಅದಕ್ಕೆ ನಾನು ಬ್ರೇಕ್ ಮಾಡೋದಿಲ್ಲ ಸಾಮಾನ್ಯವಾಗಿ. ಸೊ ಬ್ರೇಕ್ ಮಾಡಿದ್ರೆ ಇವಳೇ ಕಾರಣ ಅದಕ್ಕೆ. ಸೊ ಇವಾಗ ವರ್ಕೌಟ್ ಮುಗಿಸ್ಕೊಬಂದು ನೀರು ಕುಡಿತಾ ಇದ್ದೀನಿ. ಸೊ ಇದೇ ಗೈಸ್, ಇದು ಆಲ್ಮೋಸ್ಟ್ 2 ಲೀಟ್ರ್ ಇದೆಯಲ್ಲ ಅಷ್ಟೇ. 2 ಲೀಟ್ರ್ ಅನಿಸುತ್ತೆ. ಅದೇ ಇಲ್ಲಿ 250 ಅಂತ ಐತೆ. ಅದೇ ಇದು ನೋಡ್ತಾ ಇದ್ದೀನಿ 2 ಲೀಟ್ರು. ಸೊ ನಮ್ಮ ಪಪ್ಪ ಬಂದರು ಗೈಸ್. ನೀರು ಕುಡಿತಾ ಇದ್ದೀನಿ. ಬರೋಷ್ಟರಲ್ಲಿ ಅಮ್ಮ ಸಾಂಬಾರೆಲ್ಲ ಮಾಡಿಟ್ಟಿದ್ರು. ಆಮೇಲೆ ಬಂದಮೇಲೆ ಹರ್ಷಿತಾ ಮುದ್ದೆ ತೊಳ್ಸ್ಕೊಂಡ್ಲು. ಆಮೇಲೆ ನನ್ನ ಪಾಪುಗೆ ಆ ಟೈಮಲ್ಲಿ ತೊಳ್ಸೋ ಟೈಮಲ್ಲಿ ನಾನು ಪಾಪುಗೆ ಸರಿ ತಿನ್ನಿಸ್ಬೇಕಿತ್ತು. ಸರಿ ಮಾಡಿ ಅವಳಿಗೆ ತಿನ್ನಿಸ್ದೆ. ಸೊ ಇವಾಗ ಅವಳಿಗೆ 3 ಟೈಮ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅದ್ರಲ್ಲಿ ಒಂದು 2 ವೀಕ್ಸಿಂದ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಿಕಾಸ್ ಮಾರ್ನಿಂಗು ಹೋಮ್ ಮೇಡ್ಸ್ ಎಲ್ಲ ಮಾಡಿದ್ದೀನಲ್ಲ ಅದನ್ನು ಕೊಡ್ತೀನಿ. ಆಮೇಲೆ ಆಫ್ಟರ್ನೂನ್ ಏನಾದರೂ ಸ್ವಲ್ಪ ಈ ವೆಜಿಟೇಬಲ್ಸ್ ಸ್ಮ್ಯಾಶ್ ಮಾಡಿರೋ ಅಂಥದ್ದು, ಇಲ್ಲ ಅಂತಂದರೆ ಅನ್ನ ನೀಟಾಗಿ ಫುಲ್ಲು ನುಣ್ಣಗೆ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಒಂದು ಡ್ರಾಪ್ ತುಪ್ಪ ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಕೊಡೋದು. ಸೊ ಈ ಥರ ಎಲ್ಲ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾ ಅದ್ರ ಬಗ್ಗೆ ಏನಾದರೂ ತೋರಿಸ್ಬೇಕು ಅಂದರೆ ಕಮೆಂಟ್ಸಿಗೆ ಶೇರ್ ಮಾಡ್ಕೊಳ್ಳಿ, ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮತ್ತೆ ಮುಂದಿನ ಸಿಗಲ್ಲ. ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.